ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪ್ರಾಚೀನ ಬರ್ಹಿ ಕುಮಾರರಾದ ಪ್ರಚೇತಸರ ವೃತ್ತಾಂತವು ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ವಿದುರನು ಮೈತ್ರೇಯನನ್ನು ಕುರಿತು, ಓ ಮಹಾತ್ಮ, ಪ್ರಾಚೇತಸರು ರುದ್ರನಿಂದ ಉಪದೇಶವನ್ನು ಹೊಂದಿ ಭಗವಂತನನ್ನು ಸಂತೋಷಪಡಿಸಿದರೆಂದು ಹೇಳಿದೆಯಲ್ಲವೇ? ಅವರು ಅದರಿಂದ ಯಾವ ಸಿದ್ಧಿಯನ್ನು ಪಡೆದರು? ರುದ್ರನು ತಾನಾಗಿಯೇ ಅವರಿಗೆ ದರ್ಶನವನ್ನು ಕೊಟ್ಟು ಅವರಲ್ಲಿ ಅನುಗ್ರಹವನ್ನು ತೋರಿಸಿದುದರಿಂದ ಅವರಿಗೆ ಮೋಕ್ಷವು ಲಭಿಸಿರುವುದರಲ್ಲಿ ಏನೇನೂ ಸಂದೇಹವಿಲ್ಲ. ಮುಕ್ತಿಪ್ರದನಾದ ಶ್ರೀಹರಿಗೆ ಬಹಳ ಪ್ರಿಯತಮನಾದ ರುದ್ರನ ಅನುಗ್ರಹವನ್ನು ಪಡೆದವರಿಗೆ ಮುಕ್ತಿಯುಂಟಾಗುವುದರಲ್ಲಿ ಸಂದೇಹವೇನಿದೆ? ಆದರೆ ಆ ರಾಜಕುಮಾರರು ಮುಕ್ತಿಯನ್ನು ಹೊಂದುವುದಕ್ಕೆ ಮೊದಲು ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಯಾವ ಯಾವ ಫಲವನ್ನು ಹೊಂದಿದರು ಎಂದನು. ಅದಕ್ಕೆ ಆ ಮೈತ್ರೇಯನು, ವಿದುರ, ಕೇಳು. ಆ ರಾಜಕುಮಾರರು ತಂದೆಯ ಆಜ್ಞೆಯಿಂದ ಪ್ರಜಾ ಸೃಷ್ಟಿ ಕಾರ್ಯದಲ್ಲಿ ಸಾಮರ್ಥ್ಯವನ್ನು ಪಡೆಯುವುದಕ್ಕಾಗಿ ತಪೋವನಕ್ಕೆ ಹೊರಟು ದಾರಿಯಲ್ಲಿ ರುದ್ರನಿಂದ ಗೀತೆಯನ್ನು ಉಪದೇಶ ಹೊಂದಿದರಷ್ಟೇ. ಅಲ್ಲಿಂದ ಹೊರಟು ಮಹಾ ಸಮುದ್ರ ಮಧ್ಯದಲ್ಲಿ 10,000 ವರ್ಷಗಳವರೆಗೆ ಆ ಸ್ತೋತ್ರವನ್ನೇ ಜಪಿಸುತ್ತಾ ದೃಢವಾದ ತಪಸ್ಸನ್ನು ಮಾಡಿ ನಿರಂಜನನಾದ ಆ ಪರಮ ಪುರುಷನನ್ನು ಸಂತೋಷಪಡಿಸಿದರು. ಕೊನೆಗೆ ಭಗವಂತನು ಅವರ ತಪಸ್ಸಿಗೆ ಮೆಚ್ಚಿ ತನ್ನ ದೇಹಕಾಂತಿಯಿಂದಲೇ ಅವರ ತಪಕ್ಲೇಶವೆಲ್ಲವನ್ನು ನೀಗಿಸುತ್ತಾ ಶುದ್ಧ ಸತ್ವಮಯವಾದ ಶರೀರದಿಂದ ಮೇರು ಪರ್ವತವನ್ನೇರಿದ ಕಾಲ ಮೇಘದಂತೆ ಗರುಡನ ಮೇಲೆ ಕುಳಿತು ಬಂದು ಅವರಿಗೆ ಪ್ರತ್ಯಕ್ಷನಾದನು. ಆ ಭಗವಂತನ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ? ನಡುವಿನಲ್ಲಿ ಪೀತಾಂಬರವೆಂಬ ಪಟ್ಟೆ ಮಡಿ, ದಿಕ್ಕುಗಳೆಲ್ಲವನ್ನು ಬೆಳಗುವಂತೆ ಕಂಠದಲ್ಲಿ ಹೊಳೆಯುತ್ತಿರುವ ಕೌಸ್ತುಭಮಣಿ, ಮುಖಮಂಡಲವನ್ನು ಕಪೋಲವನ್ನು ಮತ್ತಷ್ಟು ಕಾಂತಿ ವಿಶಿಷ್ಟವಾಗಿ ಮಾಡುತ್ತಿರುವ ಕಿರೀಟ ಕುಂಡಲಾದಿ ಆಭರಣಗಳು, ಹಸ್ತಾಗ್ರದಲ್ಲಿ ಶಂಖ ಚಕ್ರಗಳೇ ಮೊದಲಾದ 8 ದಿವ್ಯ ಆಯುಧಗಳು, ಸುತ್ತಲೂ ಸೇವಾ ನಿರತರಾದ ಮಹರ್ಷಿಗಳು, ಅನೇಕ ದೇವಕಿಂಕರರು, ನಾನಾ ಕಡೆಯಲ್ಲಿಯೂ ತನ್ನ ಕೀರ್ತಿಯನ್ನು ಕೊಂಡಾಡುತ್ತಿರುವ ಗರುಡ ಕಿನ್ನರ ಗಂಧರ್ವರೇ ಮೊದಲಾದ ಸ್ತುತಿಪಾಠಕರು, ದುಂಡಗೆ ನೀಡಿದ 8 ಭುಜಗಳ ನಡುವೆ ವಕ್ಷಸ್ಥಲದಲ್ಲಿ ಶೋಭಿಸುತ್ತಿರುವ ಲಕ್ಷ್ಮೀದೇವಿಯ ದೇಹಕಾಂತಿ, ಆ ಲಕ್ಷ್ಮೀದೇವಿಯ ದೇಹಕಾಂತಿಯೊಡನೆ ಹೋರಾಡುವಂತೆ ಕಾಂತಿಯಿಂದ ಜಗಿಸುತ್ತಿರುವ ವನಮಾಲಿಕೆ, ಇಂತಹ ದಿವ್ಯ ಸೌಂದರ್ಯದೊಡನೆ ಪ್ರತ್ಯಕ್ಷನಾದ ಭಗವಂತನು ದಯಾ ದೃಷ್ಟಿಯಿಂದ ಆ ರಾಜಕುಮಾರರನ್ನು ನೋಡುತ್ತಾ ಮೇಘ ಧ್ವನಿಯಂತೆ ಗಂಭೀರ ಸ್ವರದಿಂದ ಹೀಗೆಂದು ಹೇಳುವನು. ಎಲೈ ರಾಜಕುಮಾರರೇ, ನಿಮಗೆ ಕ್ಷೇಮವಾಗಲಿ. ಬೇಕಾದ ವರವನ್ನು ಕೇಳಿರಿ. ನೀವು ನನ್ನಲ್ಲಿ ತೋರಿಸಿದ ಭಕ್ತಿಗೂ ನಿಮ್ಮ ಸಹೋದರರಲ್ಲಿರುವ ಸ್ನೇಹಕ್ಕೂ ನಾನು ಬಹಳ ಸಂತೋಷಪಟ್ಟೆನು. ನಿಮಗೆ ವರವನ್ನು ಕೊಡುವುದಕ್ಕೆ ಸಿದ್ಧನಾಗಿರುವೆನು. ನಿಮ್ಮ ವಿಷಯವೂ ಹಾಗಿರಲಿ. ಯಾರು ಪ್ರತಿದಿನ ಪ್ರಾತಃ ಕಾಲದಲ್ಲಿಯೂ ರಾತ್ರಿ ಕಾಲದಲ್ಲಿಯೂ ಹಾಸಿಗೆಯಲ್ಲಿಯೂ ನಿಮ್ಮನ್ನು ಸ್ಮರಿಸುವರೋ ಅವರು ನಿಮ್ಮಂತೆಯೇ ಸಹೋದರ ವಾತ್ಸಲ್ಯವುಳ್ಳವರಾಗಿ ಇತರ ಭೂತಗಳನ್ನು ತಮಗೆ ಸಮಾನವಾಗಿ ಪ್ರೀತಿಯಿಂದ ನೋಡುವರು. ಮತ್ತು ನೀವು ಉಪದೇಶ ಹೊಂದಿದ ಈ ರುದ್ರ ಗೀತೆಯಿಂದ ಪ್ರಾತಃ ಸಾಯಂ ಕಾಲಗಳಲ್ಲಿ ನನ್ನನ್ನು ಸ್ತುತಿಸುವವರೆಲ್ಲರಿಗೂ ನಾನು ಇಷ್ಟ ವರಗಳನ್ನು ಕೊಟ್ಟು ಉತ್ತಮ ಜ್ಞಾನವನ್ನು ಅನುಗ್ರಹಿಸುವುದಕ್ಕೆ ಸಿದ್ಧನಾಗಿರುವೆನು. ಇನ್ನು ನಿಮ್ಮ ವಿಷಯದಲ್ಲಿ ಕೇಳಬೇಕಾದುದೇನು? ಇದಲ್ಲದೆ ನೀವೆಲ್ಲರೂ ಸಂತೋಷಪೂರ್ವಕವಾಗಿ ನಿಮ್ಮ ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಬಂದವರು. ಇದರಿಂದ ನಿಮ್ಮ ಕೀರ್ತಿಯು ಲೋಕವಿಖ್ಯಾತವಾಗುವುದು. ನೀವು ಪುತ್ರಾರ್ಥಿಗಳಾಗಿ ಬಂದವರಲ್ಲವೇ? ಪ್ರಸಿದ್ಧ ಗುಣವುಳ್ಳ ವಿಶ್ರುತನೆಂಬ ಮಹರ್ಷಿಗೆ ಕಂಡುವೆಂಬ ಪುತ್ರನಿರುವನು. ಅವನು ಗುಣದಲ್ಲಿ ತಂದೆಗೆ ಸಮಾನನು. ಕಂಲೋಚೆ ಎಂಬ ಅಪ್ಸರಸಿಯು ಆತನ ಸಂಗಮದಿಂದ ಒಂದು ಹೆಣ್ಣು ಕೂಸನ್ನು ಪಡೆದು ಆ ಶಿಶುವನ್ನು ಒಂದಾನೊಂದು ತೋಪಿನಲ್ಲಿರಿಸಿ ತಾನು ಸ್ವರ್ಗಕ್ಕೆ ಹೊರಟು ಹೋದಳು. ಆ ಅಡವಿಯ ವೃಕ್ಷಗಳೇ ಆ ಶಿಶುವನ್ನು ತಮ್ಮ ಮಗಳನ್ನಾಗಿ ಭಾವಿಸಿ ಪೋಷಿಸುತ್ತಿದ್ದವು. ಆ ಶಿಶುವು ಹಸಿವಿನಿಂದ ರೋಧಿಸುತ್ತಿರುವಾಗ
ಔಷಧಿಗಳೆಲ್ಲಕ್ಕೂ ಅಧಿಪತಿಯಾದ ಸೋಮನು ಬಂದು ಅಮೃತವನ್ನು ತೊಟ್ಟುಕೊತ್ತಿರುವ ತನ್ನ ತೋರು ಬೆರಳನ್ನು ಆ ಶಿಶುವಿನ ಬಾಯಲ್ಲಿಟ್ಟನು. ಆಗ ಆ ಶಿಶುವು ಅಮೃತಪಾನವನ್ನು ಮಾಡಿರುವುದರಿಂದಲೂ ಅಪ್ಸರ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದುದರಿಂದಲೂ ಎಣೆಯಿಲ್ಲದ ಸೌಂದರ್ಯದಿಂದ ಶೋಭಿಸುತ್ತಿರುವುದು. ಈಗ ಆ ಕನ್ನಿಕೆಯು ಯೌವನವತಿಯಾಗಿ ತನ್ನ ಪತಿಯನ್ನು ಹುಡುಕುತ್ತಿರುವಳು. ನೀವು ಈಗಲೇ ಅವಳಲ್ಲಿಗೆ ಹೋಗಿ ಅವಳನ್ನು ನಿಮಗೆ ಪತ್ನಿಯನ್ನಾಗಿ ಸ್ವೀಕರಿಸಬೇಕು. ಈ ವಿಷಯದಲ್ಲಿ ನೀವು ಕಾಲ ವಿಳಂಬವನ್ನು ಮಾಡಕೂಡದು. ನೀವು 10 ಮಂದಿಯು ಆಕೆಯೊಬ್ಬಳನ್ನೇ ವರಿಸುವುದು ಧರ್ಮ ವಿರುದ್ಧವೆಂದು ಯೋಚಿಸಬೇಡಿರಿ. ನೀವೆಲ್ಲರೂ ಶೀಲ ಸ್ವಭಾವಗಳಲ್ಲಿಯೂ ಪರಸ್ಪರ ಪ್ರೀತಿಯಲ್ಲಿಯೂ ಸ್ವಲ್ಪ ಮಾತ್ರವೂ ಭೇದವಿಲ್ಲದೆ ಒಂದೇ ಶರೀರದಂತೆ ಇರುವುದರಿಂದ ಆಕೆಯು ನಿಮ್ಮಲ್ಲಿ ಭೇದ ಬುದ್ಧಿಯಿಲ್ಲದೆ ವರ್ತಿಸುವಳು. ಪತಿಪರಾಯಣೆಯಾದ ಆಕೆಯು ನಿಮ್ಮೆಲ್ಲರನ್ನೂ ಒಂದೇ ವಿಧವಾಗಿ ಉಪಚರಿಸುತ್ತಾ ಸಮಾನ ಪ್ರೀತಿಯಿಂದ ಇರುವಳು. ನಿಮ್ಮ ಸುಸ್ವಭಾವದಿಂದಲೂ ನನ್ನ ಆಜ್ಞೆಯಿಂದಲೂ ಈ ವಿಷಯದಲ್ಲಿ ಧರ್ಮ ವಿರೋಧವೇನೂ ಉಂಟಾಗದು. ನೀವೆಲ್ಲರೂ ಆಕೆಯೊಡನೆ ಸಾವಿರಾರು ದೇವ ವರುಷಗಳವರೆಗೆ ದೃಢವಾದ ಇಂದ್ರಿಯ ಶಕ್ತಿಯುಳ್ಳವರಾಗಿ ಈ ಭೂಲೋಕದ ಮತ್ತು ಸ್ವರ್ಗಲೋಕದ ಸುಖಗಳೆಲ್ಲವನ್ನೂ ಅನುಭವಿಸುತ್ತಿರಬೇಕು. ಆಮೇಲೆ ನಿಮಗೆ ನನ್ನಲ್ಲಿ ದೃಢವಾದ ಭಕ್ತಿಯು ಹುಟ್ಟಿ ಅದರಿಂದ ನಿಮ್ಮ ಮನಸ್ಸಿನ ರಾಗ ದ್ವೇಷಾದಿ ದೋಷಗಳೆಲ್ಲವೂ ನೀಗುವವು. ಆಮೇಲೆ ನೀವು ಈ ಸಂಸಾರ ಸಂಬಂಧವನ್ನು ಬಿಟ್ಟು ನನ್ನ ಸ್ಥಾನವನ್ನು ಸೇರಬಹುದು. ಆದರೆ ಭೋಗಾಸಕ್ತರಾದ ನಿಮಗೆ ನನ್ನಲ್ಲಿ ಭಕ್ತಿಯುಂಟಾಗುವುದು ಹೇಗೆಂದು ನೀವು ಸಂದೇಹಿಸಬೇಕಾದುದಿಲ್ಲ. ನನ್ನ ಭಕ್ತರು ಗೃಹಸ್ಥಾಶ್ರಮದಲ್ಲಿದ್ದರೂ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ನಡೆಸುತ್ತಿದ್ದರೆ, ಆಗಾಗ ನನ್ನ ಕಥಾಶ್ರವಣದಿಂದ ಕಾಲವನ್ನು ಕಳೆಯುತ್ತಾ ಬಂದರೆ ಆ ಗೃಹಸ್ಥಾಶ್ರಮವು ಅವರ ಭಕ್ತಿಗೆ ಪ್ರತಿಬಂಧಕ ಆಗಲಾರದು. ನಾನು ಎಲ್ಲರ ಹೃದಯವನ್ನು ತಿಳಿಯಬಲ್ಲವನು. ನನ್ನ ಕಥಾಶ್ರವಣದಲ್ಲಿ ಶ್ರದ್ಧೆಯುಳ್ಳವರ ಮನಸ್ಸಿನಲ್ಲಿ ನಾನು ಕ್ಷಣ ಕ್ಷಣಕ್ಕೂ ಹೊಸದಾಗಿ ತೋರುತ್ತಿರುವೆನು. ಅವರಿಗೆ ಯಾವಾಗಲೂ ನಾನು ಪ್ರತ್ಯಕ್ಷನಾಗಿರುವೆನು. ನನ್ನನ್ನು ಭಜಿಸುತ್ತಿದ್ದರೆ ಶೋಕ ಮೋಹಾದಿಗಳೊಂದು ಬಾಧಿಸಲಾರವು ಎಂದನು. ಸಕಲ ಪುರುಷಾರ್ಥಗಳನ್ನು ಕೊಡತಕ್ಕ ಶ್ರೀಹರಿಯು ಹೇಳಿದ ಈ ಮಾತನ್ನು ಕೇಳಿ ಆ ರಾಜಕುಮಾರರೆಲ್ಲರೂ ಪರಮಾನಂದ ಭರಿತರಾದರು. ಆತನ ದರ್ಶನ ಮಾತ್ರದಿಂದಲೇ ಶುದ್ಧ ಮನಸ್ಕರಾದ ಆ ಪ್ರಚೇತಸರು ಆತನ ಮುಂದೆ ಬದ್ಧಾಂಜಲಿಗಳಾಗಿ ನಿಂತು ಸಂತೋಷದಿಂದ ಕುಗ್ಗಿದ ಧ್ವನಿಯುಳ್ಳವರಾಗಿ ಆ ಭಗವಂತನನ್ನು ಹೀಗೆಂದು ಸ್ತೋತ್ರ ಮಾಡುವರು. ಓ ದೇವ, ಆಧ್ಯಾತ್ಮಿಕಾದಿ ತಾಪಗಳೆಲ್ಲವನ್ನು ನಿವಾರಿಸತಕ್ಕ ನಿನಗೆ ನಮಸ್ಕಾರವು. ಉದಾರ ಚರಿತ್ರಗಳನ್ನು ಪ್ರಕಟಿಸತಕ್ಕ ಪವಿತ್ರ ನಾಮಗಳುಳ್ಳ ನಿನಗೆ ನಮಸ್ಕಾರವು. ಮನಸ್ಸಿಗೂ ಮಾತಿಗೂ ಗೋಚರಿಸದ ಮಹಾಮಹಿಮೆಯುಳ್ಳ ನಿನಗೆ ನಮಸ್ಕಾರವು. ಸರ್ವೇಂದ್ರಿಯಗಳಿಗೂ ಅಗೋಚರವಾದ ಸ್ವರೂಪ ಸ್ವಭಾವವುಳ್ಳ ನಿನಗೆ ನಮಸ್ಕಾರವು. ಓ ದೇವ, ನೀನು ಕರ್ಮ ಸಂಬಂಧವಿಲ್ಲದವನು. ಹಸಿವು ಬಾಯಾರಿಕೆ ಮುಂತಾದ ಷಡೂರ್ಮಿಗಳು ಇಲ್ಲದವನು. ನಿನ್ನ ಸ್ವರೂಪವನ್ನು ತಿಳಿಯಲಾರದೆ ಹೋದರು ನಿನ್ನ ಅನುಗ್ರಹದಿಂದ ದೇಹಾತ್ಮ ಜ್ಞಾನವನ್ನು ಹೊಂದಿದ ಜೀವಾತ್ಮರಿಗೆ ನೀನು ಬಹಳ ಪ್ರಿಯನೆನಿಸುವೆ. ಮತ್ತು ನೀನು ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದಕ್ಕಾಗಿ ಬ್ರಹ್ಮ ರುದ್ರ ಸ್ವರೂಪದಿಂದಲೂ ಬೇರೆ ಬೇರೆ ಅವತಾರದಿಂದಲೂ ತೋರತಕ್ಕವನು. ಮತ್ತು ಓ ಮಹಾತ್ಮ, ನೀನು ಆಶ್ರಿತರ ಸಂಸಾರ ಬಂಧವನ್ನು ಬಿಡಿಸತಕ್ಕವನು. ಶುದ್ಧ ಮನಸ್ಸಿಗೆ ಮಾತ್ರ ಗೋಚರಿಸತಕ್ಕವನು. ಸಮಸ್ತ ಭೂತಗಳಲ್ಲಿಯೂ ವಾಸ ಮಾಡತಕ್ಕವನು. ಭಕ್ತರಿಗೆ ಆನಂದವನ್ನು ಉಂಟು ಮಾಡತಕ್ಕವನು. ಸಮಸ್ತ ಲೋಕಕ್ಕೂ ನಿಯಾಮಕನು. ಇಂತಹ ನಿನಗೆ ನಮಸ್ಕಾರವು. ಮತ್ತು ನೀನು ಈ ಪ್ರಪಂಚಕ್ಕೆ ಉತ್ಪತ್ತಿ ಸ್ಥಾನವಾದ ಕಮಲವನ್ನು ನಾಭಿಯಲ್ಲಿ ಧರಿಸಿದವನು. ಪದ್ಮ ಮಾಲಿಕೆಯಿಂದ ಶೋಭಿತವಾದ ಕಂಠವುಳ್ಳವನು. ಇಂತಹ ನಿನಗೆ ನಮಸ್ಕಾರವು. ಕಮಲದಂತೆ ಪಾದವುಳ್ಳವನಾಗಿಯೂ ಕಮಲ ನೇತ್ರನಾಗಿಯೂ ಕಮಲ ಕೇಸರದಂತೆ ಹೊಂಬಣ್ಣವುಳ್ಳ ಪೀತಾಂಬರವನ್ನು ಧರಿಸಿದವನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಸರ್ವ ಸಾಕ್ಷಿಯಾಗಿಯೂ ಸರ್ವ ಶರೀರಿಯಾಗಿಯೂ ಇರುವ ನಿನಗೆ ನಮಸ್ಕಾರವು. ಓ ಜಗನ್ನಾಥ, ತಾಪತ್ರಯದಿಂದ ಪೀಡಿತರಾದ ನಮಗೆ ಸಮಸ್ತ ದುಃಖವನ್ನು ನೀಗಿಸತಕ್ಕ ನಿನ್ನ ಸ್ವರೂಪವನ್ನು ಈಗ ಪ್ರತ್ಯಕ್ಷವಾಗಿ ತೋರಿಸಿದೆಯಲ್ಲವೇ? ಇದಕ್ಕಿಂತಲೂ ಹೆಚ್ಚಾಗಿ ನಿನ್ನಿಂದ ನಾವು ಪಡೆಯಬೇಕಾದ ಅನುಗ್ರಹವೇನಿರುವುದು? ಇವರು ನನ್ನವರೂ ಎಂಬ ಅನುಗ್ರಹ ಬುದ್ಧಿಯಿಂದ
ತಕ್ಕ ಕಾಲದಲ್ಲಿ ತಮ್ಮ ಆಶ್ರಿತರನ್ನು ಸ್ಮರಿಸುವುದೊಂದೇ ದೀನವತ್ಸಲನಾದ ಮಹಾತ್ಮರು ಮಾಡತಕ್ಕ ಕಾರ್ಯವು. ನೀನು ನಮ್ಮನ್ನು ಮನಸ್ಸಿನಲ್ಲಿ ಸ್ಮರಿಸಿದ ಮಾತ್ರದಿಂದಲೇ ನಮ್ಮ ಪಾಪಗಳೆಲ್ಲವೂ ನೀಗಿದವು. ಓ ಮಹಾತ್ಮ, ನೀನು ಎಲ್ಲರ ಹೃದಯದಲ್ಲಿಯೂ ಅಂತರಾತ್ಮನಾಗಿ ಇರತಕ್ಕವನಲ್ಲವೇ? ಹೀಗಿರುವಾಗ ನಮ್ಮ ಉದ್ದೇಶವೇನೆಂಬುದನ್ನು ನೀನು ಕಾಣೆಯ? ನೀನು ನಮಗೆ ಪ್ರತ್ಯಕ್ಷನಾದುದೇ ನಮಗೆ ಇಷ್ಟಾರ್ಥ ಸಿದ್ಧಿಯು. ಹಾಗಿದ್ದರೂ ಈಗ ಪರಾತ್ಪರನಾದ ನಿನ್ನಿಂದ ಒಂದು ವರವನ್ನು ಪಡೆಯಬೇಕೆಂದಿರುವೆವು. ಓ ದೇವ, ನಿನ್ನ ವಿಭೂತಿಗಳಿಗೆ ಎಲ್ಲೆ ಇಲ್ಲದುದರಿಂದ ನೀನು ಅನಂತನೆಂಬ ಹೆಸರಿನಿಂದ ಕರೆಯಲ್ಪಡುವೆ. ಮಂದಾರ ಪುಷ್ಪದ ಮಕರಂದ ರಸವು ಸಿಕ್ಕಿದಾಗ ಭ್ರಮರವು ಬೇರೆ ಪುಷ್ಪರಸವನ್ನು ಬಯಸುವುದೇ? ಅದರಂತೆಯೇ ಈಗ ನಾವು ನಿನ್ನ ಪಾದಮೂಲವನ್ನೇ ಹೊಂದಿರುವಾಗ ಬೇರೆ ಯಾವ ವರವನ್ನು ತಾನೇ ಬಯಸುವೆವು? ಇದಕ್ಕಿಂತಲೂ ನಮಗೆ ಮೇಲಾದ ಕೋರಿಕೆಯೊಂದು ಇರುವುದಿಲ್ಲ. ಹಾಗಿದ್ದರೂ ಇದೊಂದನ್ನು ಮಾತ್ರ ನೀನು ಕರುಣಿಸಬೇಕು. ಇನ್ನು ಸಾವಿರಾರು ವರುಷಗಳವರೆಗೆ ನಾವು ಈ ಲೋಕದ ಸಂಸಾರ ಸುಖವನ್ನು ಅನುಭವಿಸಬೇಕೆಂದು ಹೇಳಿದೆಯಲ್ಲವೇ? ನಿನ್ನ ಮಾಯೆಯಿಂದ ಮೋಹಿತರಾದ ನಾವು ಆ ಸಂಸಾರದಲ್ಲಿ ತೊಳಲುತ್ತಿರುವಷ್ಟು ಕಾಲವು ನಮಗೆ ನಿನ್ನ ಭಕ್ತರೊಡನೆ ಸಹವಾಸವಾದರೂ ಲಭಿಸುವಂತೆ ಮಾಡಬೇಕು. ಇದೇ ಈಗ ನಾವು ನಿನ್ನಲ್ಲಿ ಕೋರತಕ್ಕ ವರವು. ಸ್ವರ್ಗಾದಿ ಸುಖಗಳಾಗಲಿ ಕೈವಲ್ಯವಾಗಲಿ ನಿನ್ನ ಭಕ್ತರೊಡನೆ ಸ್ವಲ್ಪ ಕಾಲ ಸಹವಾಸಕ್ಕೆ ಸಾಟಿಯಾಗಲಾರವು. ಹೀಗಿರುವಾಗ ಎಂದಿದ್ದರೂ ಮರಣವನ್ನೇ ಎದುರು ನೋಡುತ್ತಿರುವ ನಮ್ಮ ರಾಜ್ಯ ಸುಖವು ಒಂದು ಸುಖವೇ? ಪಾಪ ನಿವಾರಕಗಳಾದ ನಿನ್ನ ಕಥೆಗಳನ್ನು ಕೇಳುತ್ತಿರುವವರಿಗೆ ಅನ್ನಪಾನಗಳಲ್ಲಿಯೂ ಆಸೆ ಹುಟ್ಟದು. ಅಂಥವರಿಗೆ ಇತರ ಭೂತಗಳಲ್ಲಿ ವೈರಬುದ್ಧಿಯೂ ಉಂಟಾಗದು. ಅವರಿಗೆ ಯಾವ ಭಯವೂ ಇರದು. ಬೇರೆ ದುಷ್ಕಥೆಗಳನ್ನು ಬಿಟ್ಟು ನಿನ್ನ ಸತ್ಕಥೆಗಳನ್ನೇ ಅನುಸಂಧಾನ ಮಾಡುತ್ತಿರುವ ಸತ್ಪುರುಷರ ಬಾಯಿಂದ ನಮಗೆ ಆ ಶ್ರೀಮನ್ನಾರಾಯಣನೇ ಸದ್ಗತಿ ಎಂಬ ವಾಕ್ಯವು ಬಾರಿ ಬಾರಿಗೂ ಹೊರಡುತ್ತಿರುವುದರಿಂದ ಆಗಾಗ ಕಿವಿಗೆ ಬೀಳುತ್ತಿರುವ ಆ ನಿನ್ನ ನಾಮವೇ ಪಾಪಿಗಳನ್ನು ಪಾವನ ಮಾಡುವುದು. ತಮ್ಮ ಪಾದ ಸಂಚಾರದಿಂದ ಗಂಗಾದಿ ಪುಣ್ಯತೀರ್ಥಗಳನ್ನು ಪಾವನ ಮಾಡತಕ್ಕ ಅಂತಹ ಮಹಾತ್ಮರ ಸಹವಾಸವು ಸಂಸಾರ ಭಯದಲ್ಲಿ ಸಿಕ್ಕಿದ ಯಾವ ಪುರುಷನಿಗೆ ತಾನೇ ರುಚಿಸದು. ಭಗವದ್ಭಕ್ತರ ಸಹವಾಸ ಫಲವನ್ನು ಈಗಾಗಲೇ ನಾವು ಅನುಭವಿಸಿರುವೆವು. ಸಂಸಾರ ರೂಪವಾದ ಮೃತ್ಯುವನ್ನು ನಿಗ್ರಹಿಸಿದವನಾಗಿಯೂ ನಿನಗೆ ಪ್ರಿಯತಮನಾಗಿಯೂ ಇರುವ ಆ ರುದ್ರನೊಡನೆ ಕ್ಷಣ ಮಾತ್ರ ಸಹವಾಸದಿಂದಲ್ಲವೇ ನಮಗೂ ಸಾಕ್ಷಾತ್ತಾಗಿ ಮೋಕ್ಷಪ್ರದನಾದ ನಿನ್ನ ದರ್ಶನವು ಲಭಿಸುವಂತಾಯಿತು. ಆದುದರಿಂದ ನಮಗೆ ಜೀವಾವಧಿ ಈ ಭಕ್ತರ ಸಹವಾಸವು ಲಭಿಸುವಂತೆ ಅನುಗ್ರಹಿಸಬೇಕು. ಇದಲ್ಲದೆ ಇದುವರೆಗೆ ನಾವು ಕ್ರಮವಾಗಿ ಅಧ್ಯಯನ ಮಾಡಿದುದು, ಗುರು ಹಿರಿಯರನ್ನು ಉಪಚರಿಸಿ ಅವರ ಅನುಗ್ರಹವನ್ನು ಪಡೆದುದು, ಪೂಜ್ಯರನ್ನು ನಮಸ್ಕರಿಸಿದುದು, ಮಿತ್ರರಲ್ಲಿಯೂ ಒಡಹುಟ್ಟಿದವರಲ್ಲಿಯೂ ಇತರ ಭೂತಗಳಲ್ಲಿಯೂ ಅಸೂಯೆ ಇಲ್ಲದೆ ಸ್ನೇಹಭಾವದಿಂದ ನಡೆಯುತ್ತಿದ್ದುದು, ಅನೇಕ ವರ್ಷಗಳವರೆಗೆ ಅನ್ನಾಹಾರವಿಲ್ಲದೆ ಜಲಮಧ್ಯದಲ್ಲಿ ನಿಂತು ತಪಸ್ಸನ್ನು ಮಾಡಿದುದು, ಇವೆಲ್ಲವೂ ಪರಮ ಪುರುಷನಾದ ನಿನ್ನ ಸಂತೋಷಾರ್ಥವಾಗಿ ನಿನ್ನಲ್ಲಿಯೇ ಅರ್ಪಿತವಾಗಲಿ. ದೇವ, ಕರ್ಮಯೋಗ ಜ್ಞಾನಯೋಗಗಳ ಬಲದಿಂದ ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಂಡಿದ್ದ ಮಹಾತ್ಮನಾದ ವೈವಸ್ವತ ಮನುವು, ಬ್ರಹ್ಮ ರುದ್ರರೇ ಮೊದಲಾದ ಇನ್ನೂ ಅನೇಕ ಮಹಾತ್ಮರು ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ತಿಳಿಯಲಾರದಿದ್ದರು ತಮ್ಮ ತಮ್ಮ ಶಕ್ತ್ಯಾನುಸಾರವಾಗಿ ನಿನ್ನನ್ನು ಸ್ತುತಿಸುತ್ತಿದ್ದರಲ್ಲವೇ? ಅದರಂತೆಯೇ ನಾವು ನಮ್ಮ ಶಕ್ತಿಯನುಸಾರವಾಗಿ ನಿನ್ನನ್ನು ಸ್ತುತಿಸಿದೆವು. ಓ ವಾಸುದೇವ, ಸರ್ವ ಸಮನಾಗಿಯೂ ಶುದ್ಧನಾಗಿಯೂ ಪರಮ ಪುರುಷನಾಗಿಯೂ ಇರುವ ಶುದ್ಧ ಸತ್ವಮೂರ್ತಿಯಾದ ನಿನಗೆ ನಮಸ್ಕಾರವು ಎಂದರು. ವಿದುರ, ಅವರ ಭಕ್ತಿಗೆ ಸಂತುಷ್ಟನಾದ ಭಗವಂತನು ಅವರನ್ನು ಕುರಿತು, ಎಲೈ ಕುಮಾರರೇ, ನಿಮ್ಮ ಇಷ್ಟದಂತೆಯೇ ಆಗಲಿ ಎಂದು ಅವರನ್ನು ಅನುಗ್ರಹಿಸಿ ತನ್ನ ಸೌಂದರ್ಯವನ್ನು ಎಷ್ಟೆಷ್ಟು ನೋಡಿದರೂ ತೃಪ್ತಿಯಿಲ್ಲದೆ ತನ್ನನ್ನು ಬಿಡಲಾರದೆ ಕೊರಗುತ್ತಿರುವ ಆ ರಾಜಕುಮಾರರು ನೋಡುತ್ತಿದ್ದ ಹಾಗೆಯೇ ಅಂತರ್ಧಾನವನ್ನು ಹೊಂದಿ ನಿಜ ಲೋಕಕ್ಕೆ ಸೇರಿದನು. ಆಮೇಲೆ ಪ್ರಚೇತಸರು ತಮ್ಮ ತಪಸ್ಸನ್ನು ನಿಲ್ಲಿಸಿ ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದು ನೋಡುವಾಗ ಆಕಾಶವನ್ನು ಆವರಿಸುವಂತೆ ಮಹೋನ್ನತಗಳಾದ ವೃಕ್ಷಗಳಿಂದ ಭೂಮಿಯೆಲ್ಲವೂ ದಟ್ಟವಾಗಿ ಮುಚ್ಚಿ ಹೋಗಿರುವುದನ್ನು ಕಂಡರು.
ತಮ್ಮ ತಂದೆಯಾದ ಪ್ರಾಚೀನ ಬರ್ಹಿಯು ಮುಕ್ತಿಯನ್ನು ಹೊಂದಿದ ಮೇಲೆ ಭೂಮಿಯಲ್ಲಿ ತಕ್ಕ ಕೃಷಿ ಇಲ್ಲದುದರಿಂದ ಹೀಗೆ ಗಿಡಗಳು ಬೆಳೆದು ಹೋಗಿರುವವೆಂದು ತಿಳಿದು ಅವರಿಗೆ ತಡೆಯಲಾರದ ಕೋಪ ಉಂಟಾಯಿತು. ಆ ಕೋಪದಿಂದ ರಾಜಕುಮಾರರು ಭೂಮಿಯಲ್ಲಿ ಸಸಿಯೇ ಇಲ್ಲದಂತೆ ಮಾಡಬೇಕೆಂದೆಣಿಸಿ ಪ್ರಳಯ ಕಾಲದಲ್ಲಿ ಹೊರಡುವ ಅಗ್ನಿವಾಯುಗಳಂತೆ ಲೋಕನಾಶಕಗಳಾದ ಅಗ್ನಿವಾಯುಗಳೆರಡನ್ನು ತಮ್ಮ ಮುಖದಿಂದ ಹೊರಡಿಸಿದರು. ಈ ಅಗ್ನಿವಾಯುಗಳ ವೇಗದಿಂದ ಭೂಮಿಯ ಮೇಲಿನ ಗಿಡಗಳೆಲ್ಲವೂ ಭಸ್ಮವಾಗುತ್ತಿರುವುದನ್ನು ನೋಡಿ ಚತುರ್ಮುಖ ಬ್ರಹ್ಮನು ಅವರ ಬಳಿಗೆ ಬಂದು ನಯವಾಕ್ಯಗಳಿಂದ ಅವರಿಗೆ ಕೋಪ ಸಮಾಧಾನವನ್ನು ಮಾಡಿದನು. ಇವರ ಕೋಪಾಗ್ನಿಗೆ ಸಿಕ್ಕದೆ ಅಲ್ಲಲ್ಲಿ ಉಳಿದಿದ್ದ ಯಾವ ವೃಕ್ಷಗಳುಂಟೋ ಅವುಗಳ ಅಭಿಮಾನಿ ದೇವತೆಗಳೆಲ್ಲರೂ ಬಂದು ತಾವು ಅಭಿಮಾನಿಸಿ ಬೆಳೆಸುತ್ತಿದ್ದ ಮಾರೀಷೆ ಎಂಬ ಕನ್ಯೆಯನ್ನು ಆ ರಾಜಕುಮಾರರಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಯತ್ನಿಸಿದರು. ಈ ರಾಜಕುಮಾರರು ಬ್ರಹ್ಮಾಜ್ಞೆಯಿಂದ ಅವಳನ್ನು ಪರಿಗ್ರಹಿಸಿ ಅವಳಲ್ಲಿ ಒಬ್ಬ ಪುತ್ರನನ್ನು ಪಡೆದರು. ವಿದುರ, ಆ ಪುತ್ರನಾರೆಂಬುದನ್ನು ತಿಳಿಸುವೆನು ಕೇಳು. ಹಿಂದೆ ಚಾಕ್ಷುಷ ಮನ್ವಂತರವು ಆರಂಭಿಸಿದಾಗ ಅದರ ಹಿಂದಿನ ಮನ್ವಂತರ ಕಾಲದ ಸೃಷ್ಟಿಯೆಲ್ಲವೂ ನಷ್ಟವಾಗಿದ್ದ ಸಂದರ್ಭದಲ್ಲಿ ದೈವ ಪ್ರೇರಿತನಾಗಿ ಪ್ರಜಾ ಸೃಷ್ಟಿಗೆ ಮೊದಲು ಮಾಡಿದ ಆ ದಕ್ಷನೇ ಈ ಮಾರೀಷೆಯ ಗರ್ಭದಲ್ಲಿ ಜನಿಸಿದವನು. ಆತನು ಬ್ರಹ್ಮಪುತ್ರನಾಗಿದ್ದರೂ ಹಿಂದಿ ಸತ್ರಯಾಗದಲ್ಲಿ ರುದ್ರನನ್ನು ತಿರಸ್ಕರಿಸಿದ ದೋಷಕ್ಕಾಗಿ ಅವನಿಗೆ ತಿರುಗಿ ಈ ಜನ್ಮ ಉಂಟಾಯಿತು. ಅವನು ಹುಟ್ಟುವಾಗಲೇ ತನ್ನ ಕಾಂತಿಯಿಂದ ಇತರ ತೇಜಸ್ಸುಗಳೆಲ್ಲವನ್ನು ಅಡಗಿಸುವಂತಿದ್ದನು. ಅವನಲ್ಲಿ ಈ ವಿಧವಾದ ಅಸಾಧಾರಣ ಸಾಮರ್ಥ್ಯವಿದ್ದುದನ್ನು ನೋಡಿ ಜನರೆಲ್ಲರೂ ಅವನನ್ನು ದಕ್ಷನೆಂದು ಕರೆದರು. ಮತ್ತು ಅವನು ಕರ್ಮ ಸಮರ್ಥನಾದುದರಿಂದಲೂ ಅವನಿಗೆ ದಕ್ಷನೆಂಬ ಪ್ರಸಿದ್ಧಿಯುಂಟಾಯಿತು. ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸುವುದಕ್ಕಾಗಿಯೂ ಈತನನ್ನು ನಿಯಮಿಸಿದ್ದನು. ಅದರಂತೆಯೇ ದಕ್ಷನು ಮರೀಚಿ ಮೊದಲಾದ ಪ್ರಜಾಧಿಪತಿಗಳನ್ನು ಅದೇ ವ್ಯಾಪಾರಕ್ಕಾಗಿ ನೇಮಿಸಿದ್ದನು. ಇಲ್ಲಿಗೆ 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.